ಯಾವಾಗ ಬಂದಿತ್ತು ಬೆಳೆ, ಆದ್ರೆ ಅದು ಕೂಡ ಜಲಾವೃತ. ರೈತ ಕಂಗಾಲಾಗಿದ್ದಾನೆ. ಚಿಕ್ಕೋಡಿ ಅನ್ನದಾತರ ನಿದ್ದೆಗೆಡಿಸಿದ ಈ ಮಹಾಮಳೆ. ಸೋಯಾ, ಶೇಂಗಾ ಬೆಳೆ ಸಂಪೂರ್ಣ ನೀರುಪಾಲು. ಎಲ್ಲವೂ ಕೂಡ ಕಟಾವಿಗೆ ಬಂದಿತ್ತು. ಇನ್ನೇನು ಸ್ವಲ್ಪ ದಿನ ಕಳೆದಿದ್ರೆ ಕಟಾವು ಕೂಡ ಮಾಡಬಹುದಿತ್ತು. ಜೊತೆಗೆ ಹಾಕಿದ್ದಂತ ದುಡ್ಡು ಕೂಡ ವಾಪಸ್ ಬರ್ತಾ ಇತ್ತು. ಆದ್ರೆ ಅದು ಇಲ್ಲ, ಇದು ಇಲ್ಲ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಎಲ್ಲಾ ಬೆಳೆಗಳು ಕೂಡ ನಾಶವಾಗಿ ಹೋಗಿದೆ. ಈ ಬೆಳೆ ಬೆಳೆದಿದ್ರಲ್ವಾ, ಅಲ್ಲಿ ನೀರು ನಿಂತು ಎಲ್ಲಾ ಬೆಳೆಗಳು ಹಾನಿಯಾಗಿದೆ. ನೀರು ನಿಂತ ಹಿನ್ನೆಲೆಯಲ್ಲಿ ಗದ್ದೆಯಲ್ಲಿ ಬೆಳೆ ಕೊಳಿತಾ ಇದೆ. ಕೈಗೆ ಬಂದಂತ ತುತ್ತು ಬಾಯಿಗೆ ಬರದೆ ರೈತರು ಕಂಗಾಲಾಗಿದ್ದಾರೆ. ವಾಟ್ಸಾಪ್ದಾಗ್ರಿ ವಾಟ್ಸಾಪ್ ಈಗ ನಾವು ಸಾಯಿಬೀನ್ ಹಾಕಿದ್ವಿ. ಈಗ ಒಂದ್ 10-15 ಸಾವಿರ ಖರ್ಚು ಮಾಡಿ ಹಾಕಿದ್ವಿ. ಎಲ್ಲಾ ಸಾಯಿಬೀನ್ ಮಳಿ ಹೆಚ್ಚಾಗಿ ಎಲ್ಲಾ ನಾಶ ಆಗಿ ಹೋಯ್ತ್ರಿ. ನಮ್ದ 1.5 ಎಕರೆ ಸಾಯಿಬೀನ್ ಐತ್ರಿ, ಎಲ್ಲಾ ನಾಶ ಆಗೈತ್ರಿ. ಈಗ ಮತ್ತ ಉದ್ದ ಹೆಸರು ಬಿ ಇಲ್ಲಿ ಎಲ್ಲಾರು ನಾಶ ಆಗಿದಾವ್ರಿ. ಬಾಳ ಮಂದಿವ್ರಿ. ರೇಟ್ ಇಲ್ರಿ ನೆಟ್ಗ. ಮತ್ತ ಈಗ ಕೇಳ್ಬೇಕಾದ್ರೆ ಬೇರೆ ಎಕರೆಕ 3,500 ರೂಪಾಯಿ ಐತ್ರಿ. ಮತ್ತ ರಾಶಿ ಮಾಡ್ಬೇಕಾದ್ರೆ ಒಂದ್ ಚೀಲಿಗೆ 200 ರೂಪಾಯಿ ಐತ್ರಿ. ಮತ್ತ ರೈತಿಗೆ ಏನ್ ಉಳಿದ್ರಿ? ಈಗ ಇವೆಲ್ಲ ಕೂಡ್ರೆ 10 ಚೀಲ. ಮಹಾಮಳೆಯ ಅವಾಂತರಕ್ಕೆ ಕಲ್ಯಾಣ ಕರ್ನಾಟಕ ನಲುಗಿ ಹೋಗಿದೆ. ಬೀದರ್ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ವಿಜೇಂದ್ರ ಭೇಟಿಯನ್ನ ನೀಡ್ತಾ ಇದ್ದಾರೆ. ಆತ್ಮಹತ್ಯೆಗೆ ಶರಣಾದಂತ ರೈತ ಮಹಿಳೆ ಮನೆಗೂ ಕೂಡ ಭೇಟಿಯನ್ನ ನೀಡ್ತಾರೆ ವಿಜೇಂದ್ರ. ಕಾಶೆಂಪುರ್ ಗ್ರಾಮದ ರೈತ ಮಹಿಳೆ ಗಂಗಮ್ಮ, ಆಕೆಯ ಮನೆಗೂ ಕೂಡ ಭೇಟಿಯನ್ನ ನೀಡ್ತಾರೆ ವಿಜೇಂದ್ರ. ಗಂಗಮ್ಮ ಕುಟುಂಬಸ್ಥರಿಗೆ ಬಿಜೆಪಿ ನಾಯಕರು ಸಾಂತ್ವನವನ್ನ ಹೇಳಲಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಸಾಥ್ ಕೂಡ ನೀಡಲಿದ್ದಾರೆ. ನೀವು ಈಗಾಗಲೇ ಬಿವೈ ವಿಜೇಂದ್ರ ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, ರೈತರ ಹೊಲಗಳಿಗೆ ಬಂದು ಅವ್ರದ್ದೇನಾದ್ರು ಕಷ್ಟನ ಆಲಿಸ್ತಾ ಇದ್ದಾರೆ. ಸ್ವಲ್ಪ ಈ ಕಡೆ ರೈತರದೇನಾದ್ರು ಗೋಳನ್ನ ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್, ಟೋಟಲಿ ನೋಡಬಹುದು ದೃಶ್ಯದಲ್ಲಿ ಈಗಾಗಲೇ. ಸರ್, ಸರ್ಕಾರ ಜಾತಿ ಜನಗಣತಿ ಮುಖ್ಯನಾ, ರೈತರಿಂದ ಮುಖ್ಯ ಸರ್? ಏನ್ ಹೇಳ್ತೀರಿ ತಾವು? ನಾನು ಈ ವಿಚಾರದಲ್ಲಿ ರಾಜಕಾರಣ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೂ ಸಹ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತಾನೆ, ವಿನಂತಿನೂ ಕೂಡ ಮಾಡ್ತಾನೆ. ನಿಮ್ಮ ಕೃಷಿ ಸಚಿವರು, ಕಂದಾಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಲ್ಪ ಕಲ್ಯಾಣ ಕರ್ನಾಟಕಕ್ಕೆ ಬಂದು ಆ ಜಿಲ್ಲೆಗಳಲ್ಲಿದ್ದು ರೈತರು ಇವತ್ತೇನಿವತ್ತು ತೊಂದರೆಯಲ್ಲಿದ್ದಾರೆ, ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮನ ಕೈಗೊಳ್ಳಿ. ಬಿವೈ ವಿಜೇಂದ್ರ ಅವರ ಆಕ್ರೋಶದ ಮಾತಂತ ಹೇಳ್ಬೋದು. ಟೋಟಲಿ ರಾಜಧಾನಿ ಬೆಂಗಳೂರನ್ನ ಬಿಟ್ಟು ನಿಮ್ ಸಚಿವರು ನೀವೇನ ಜನರ ಗೋಳ್ ಕೇಳ್ರಿ, ರೈತರ ಗೋಳನ್ನ ಕೇಳ್ರಿ ಅಂತೇಳಿ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಳೆ ಅಬ್ಬರಕ್ಕೆ 100 ಎಕರೆ ಜಮೀನು ಜಲಾವೃತ ಆಗಿದೆ. ಕಟಾವಿಗೆ ಬಂದಿತ್ತು ಬೆಳೆ, ಆದ್ರೆ ಅದು ಕೂಡ ಜಲಾವೃತ. ರೈತ ಕಂಗಾಲಾಗಿದ್ದಾನೆ. ಚಿಕ್ಕೋಡಿ ಅನ್ನದಾತರ ನಿದ್ದೆಗೆಡಿಸಿದ ಈ ಮಹಾಮಳೆ. ಸೋಯಾ, ಶೇಂಗಾ ಬೆಳೆ ಸಂಪೂರ್ಣ ನೀರುಪಾಲು. ಎಲ್ಲವೂ ಕೂಡ ಕಟಾವಿಗೆ ಬಂದಿತ್ತು. ಇನ್ನೇನು ಸ್ವಲ್ಪ ದಿನ ಕಳೆದಿದ್ರೆ ಕಟಾವು ಕೂಡ ಮಾಡಬಹುದಿತ್ತು. ಜೊತೆಗೆ ಹಾಕಿದ್ದಂತ ದುಡ್ಡು ಕೂಡ ವಾಪಸ್ ಬರ್ತಾ ಇತ್ತು. ಆದ್ರೆ ಅದು ಇಲ್ಲ, ಇದು ಇಲ್ಲ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಎಲ್ಲಾ ಬೆಳೆಗಳು ಕೂಡ ನಾಶವಾಗಿ ಹೋಗಿದೆ. ಈ ಬೆಳೆ ಬೆಳೆದಿದ್ರಲ್ವಾ, ಅಲ್ಲಿ ನೀರು ನಿಂತು ಎಲ್ಲಾ ಬೆಳೆಗಳು ಹಾನಿಯಾಗಿದೆ. ನೀರು ನಿಂತ ಹಿನ್ನೆಲೆಯಲ್ಲಿ ಗದ್ದೆಯಲ್ಲಿ ಬೆಳೆ ಕೊಳಿತಾ ಇದೆ. ಕೈಗೆ ಬಂದಂತ ತುತ್ತು ಬಾಯಿಗೆ ಬರದೆ ರೈತರು ಕಂಗಾಲಾಗಿದ್ದಾರೆ. ವಾಟ್ಸಾಪ್ದಾಗ್ರಿ ವಾಟ್ಸಾಪ್ ಈಗ ನಾವು ಸಾಯಿಬೀನ್ ಹಾಕಿದ್ವಿ. ಈಗ ಒಂದ್ 10-15 ಸಾವಿರ ಖರ್ಚು ಮಾಡಿ ಹಾಕಿದ್ವಿ. ಎಲ್ಲಾ ಸಾಯಿಬೀನ್ ಮಳಿ ಹೆಚ್ಚಾಗಿ ಎಲ್ಲಾ ನಾಶ ಆಗಿ ಹೋಯ್ತ್ರಿ. ನಮ್ದ 1.5 ಎಕರೆ ಸಾಯಿಬೀನ್ ಐತ್ರಿ, ಎಲ್ಲಾ ನಾಶ ಆಗೈತ್ರಿ. ಈಗ ಮತ್ತ ಉದ್ದ ಹೆಸರು ಬಿ ಇಲ್ಲಿ ಎಲ್ಲಾರು ನಾಶ ಆಗಿದಾವ್ರಿ. ಬಾಳ ಮಂದಿವ್ರಿ. ರೇಟ್ ಇಲ್ರಿ ನೆಟ್ಗ. ಮತ್ತ ಈಗ ಕೇಳ್ಬೇಕಾದ್ರೆ ಬೇರೆ ಎಕರೆಕ 3,500 ರೂಪಾಯಿ ಐತ್ರಿ. ಮತ್ತ ರಾಶಿ ಮಾಡ್ಬೇಕಾದ್ರೆ ಒಂದ್ ಚೀಲಿಗೆ 200 ರೂಪಾಯಿ ಐತ್ರಿ. ಮತ್ತ ರೈತಿಗೆ ಏನ್ ಉಳಿದ್ರಿ? ಈಗ ಇವೆಲ್ಲ ಕೂಡ್ರೆ 10 ಚೀಲ. ಮಹಾಮಳೆಯ ಅವಾಂತರಕ್ಕೆ ಕಲ್ಯಾಣ ಕರ್ನಾಟಕ ನಲುಗಿ ಹೋಗಿದೆ. ಬೀದರ್ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ವಿಜೇಂದ್ರ ಭೇಟಿಯನ್ನ ನೀಡ್ತಾ ಇದ್ದಾರೆ. ಆತ್ಮಹತ್ಯೆಗೆ ಶರಣಾದಂತ ರೈತ ಮಹಿಳೆ ಮನೆಗೂ ಕೂಡ ಭೇಟಿಯನ್ನ ನೀಡ್ತಾರೆ ವಿಜೇಂದ್ರ. ಕಾಶೆಂಪುರ್ ಗ್ರಾಮದ ರೈತ ಮಹಿಳೆ ಗಂಗಮ್ಮ,
ಆಕೆಯ ಮನೆಗೂ ಕೂಡ ಭೇಟಿಯನ್ನ ನೀಡುತ್ತಾರೆ ವಿಜೇಂದ್ರ. ಗಂಗಮ್ಮ ಕುಟುಂಬಸ್ಥರಿಗೆ ಬಿಜೆಪಿ ನಾಯಕರು ಸಾಂತ್ವನವನ್ನ ಹೇಳಲಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಸಾಥ್ ಕೂಡ ನೀಡಲಿದ್ದಾರೆ. ನೀವು ಈಗಾಗಲೇ ಬಿವೈ ವಿಜೇಂದ್ರ ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, ರೈತರ ಹೊಲಗಳಿಗೆ ಬಂದು ಅವ್ರದ್ದೇನಾದ್ರು ಕಷ್ಟನ ಆಲಿಸ್ತಾ ಇದ್ದಾರೆ. ಸ್ವಲ್ಪ ಈ ಕಡೆ ರೈತರದೇನಾದ್ರು ಗೋಳನ್ನ ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್ ಟೋಟಲಿ ನೋಡಬಹುದು ದೃಶ್ಯದಲ್ಲಿ ಈಗಾಗಲೇ ಸರ್ ಸರ್ಕಾರ ಜಾತಿ ಜನಗಣತಿ ಮುಖ್ಯನಾ ರೈತರಿಂದ ಮುಖ್ಯ ಸರ್ ಏನ್ ಹೇಳ್ತೀವಿ ತಾವು? ನಾನು ಈ ವಿಚಾರದಲ್ಲಿ ರಾಜಕಾರಣ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೂ ಸಹ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತಾನೆ, ವಿನಂತಿನೂ ಕೂಡ ಮಾಡ್ತಾನೆ. ನಿಮ್ಮ ಕೃಷಿ ಸಚಿವರು, ಕಂದಾಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಲ್ಪ ಕಲ್ಯಾಣ ಕರ್ನಾಟಕಕ್ಕೆ ಬಂದು ಆ ಜಿಲ್ಲೆಗಳಲ್ಲಿದ್ದು ರೈತರು ಇವತ್ತೇನಿತ್ತು ತೊಂದರೆಯಲ್ಲಿದ್ದಾರೆ, ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮನ ಕೈಗೊಳ್ಳಿ. ಬಿವೈ ವಿಜೇಂದ್ರ ಅವರ ಆಕ್ರೋಶದ ಮಾತಂತ ಹೇಳ್ಬೋದು. ಟೋಟಲಿ ರಾಜಧಾನಿ ಬೆಂಗಳೂರನ್ನ ಬಿಟ್ಟು ನಿಮ್ ಸಚಿವರು ನೀವೇನ ಜನರ ಗೋಳು ಕೇಳ್ರಿ, ರೈತರ ಗೋಳನ್ನ ಕೇಳ್ರಿ ಅಂತೇಳಿ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಳೆ ಅಬ್ಬರಕ್ಕೆ ನೂರಾರು ಎಕರೆ ಜಮೀನು ಜಲಾವೃತ ಆಗಿದೆ. ಕಟಾವಿಗೆ ಬಂದಿತ್ತು ಬೆಳೆ, ಆದ್ರೆ ಅದು ಕೂಡ ಜಲಾವೃತ. ರೈತ ಕಂಗಾಲಾಗಿದ್ದಾರೆ. ಚಿಕ್ಕೋಡಿ ಅನ್ನದಾತರ ನಿದ್ದೆಗೆಡಿಸಿದೆ ಈ ಮಹಾಮಳೆ. ಸೋಯಾ, ಶೇಂಗಾ ಬೆಳೆ ಸಂಪೂರ್ಣ ನೀರು ಪಾಲು. ಎಲ್ಲವೂ ಕೂಡ ಕಟಾವಿಗೆ ಬಂದಿತ್ತು. ಇನ್ನೇನು ಸ್ವಲ್ಪ ದಿನ ಕಳೆದಿದ್ರೆ ಕಟಾವು ಕೂಡ ಮಾಡಬಹುದಿತ್ತು. ಜೊತೆಗೆ ಹಾಕಿದ್ದಂತ ದುಡ್ಡು ಕೂಡ ವಾಪಸ್ ಬರ್ತಾ ಇತ್ತು. ಆದ್ರೆ ಅದು ಇಲ್ಲ, ಇದು ಇಲ್ಲ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಎಲ್ಲಾ ಬೆಳೆಗಳು ಕೂಡ ನಾಶವಾಗಿ ಹೋಗಿದೆ. ಈ ಬೆಳೆ ಬೆಳೆದಿದ್ರಲ್ವಾ, ಅಲ್ಲಿ ನೀರು ನಿಂತು ಎಲ್ಲಾ ಬೆಳೆಗಳು ಹಾನಿಯಾಗಿದೆ. ನೀರು ನಿಂತ ಹಿನ್ನೆಲೆಯಲ್ಲಿ ಗದ್ದೆಯಲ್ಲಿ ಬೆಳೆ ಕೊಳಿತಾ ಇದೆ. ಕೈಗೆ ಬಂದಂತ ತುತ್ತು ಬಾಯಿಗೆ ಬರದೆ ರೈತರು ಕಂಗಾಲಾಗಿದ್ದಾರೆ. ವಾಟ್ಸಪ್ದಾಗ ಇದಾವ್ರಿ. ವಾಟ್ಸಪ್ ಈಗ ನಾವು ಸಾಯಿಬಿನ್ ಹಾಕಿದ್ರಿ. ಈಗ ಒಂದ್ 10-15 ಸಾವಿರ ಖರ್ಚು ಮಾಡಿ ಹಾಕಿದ್ರಿ. ಎಲ್ಲಾ ಸಾಯಿಬಿನ ಮಳಿ ಹೆಚ್ಚಾಗಿ ಎಲ್ಲಾ ನಾಶ ಆಗಿ ಹೋಗಿತ್ರಿ. ನಮ್ದ 1.5 ಎಕರೆ ಸಾಯಿಬಿನ್ ಐತ್ರಿ, ಎಲ್ಲಾ ನಾಶ ಆಗೈತ್ರಿ. ಈಗ ಮತ್ತ ಉದ್ದ ಹೆಸರು ಬಿ ಇಲ್ಲಿ ಎಲ್ಲಾರು ನಾಶ ಆಗಿದಾವ್ರಿ. ಬಾಳ ಮಂದಿವ್ರಿ. ರೇಟ್ ಇಲ್ರಿ ನೆಟ್ಗ. ಮತ್ತ ಈಗ ಕೇಳ್ಬೇಕಾದ್ರೆ ಬೀರಿ ಎಕರೆಕ 3,500 ರೂಪಾಯಿ ಐತ್ರಿ. ಮತ್ತ ರಾಶಿ ಮಾಡ್ಬೇಕಾದ್ರೆ ಒಂದ್ ಚೀಲಿಗೆ 200 ರೂಪಾಯಿ ಐತ್ರಿ. ಮತ್ತ ರೈತಿಗೆ ಏನ್ ಉಳಿದ್ರಿ? ಈಗ ಇವೆಲ್ಲ ಕೂಡ್ರೆ 10 ಚೀಲ. ಮಹಾಮಳೆಯ ಅವಾಂತರಕ್ಕೆ ಕಲ್ಯಾಣ ಕರ್ನಾಟಕ ನಲುಗಿ ಹೋಗಿದೆ. ಬೀದರ್ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ವಿಜೇಂದ್ರ ಭೇಟಿಯನ್ನ ನೀಡ್ತಾ ಇದ್ದಾರೆ. ಆತ್ಮಹತ್ಯೆಗೆ ಶರಣಾದಂತ ರೈತ ಮಹಿಳೆ ಮನೆಗೂ ಕೂಡ ಭೇಟಿಯನ್ನ ನೀಡ್ತಾರೆ ವಿಜೇಂದ್ರ. ಕಾಶೆಂಪುರ್ ಗ್ರಾಮದ ರೈತ ಮಹಿಳೆ ಗಂಗಮ್ಮ, ಆಕೆಯ ಮನೆಗೂ ಕೂಡ ಭೇಟಿಯನ್ನ ನೀಡ್ತಾರೆ ವಿಜೇಂದ್ರ. ಗಂಗಮ್ಮ ಕುಟುಂಬಸ್ಥರಿಗೆ ಬಿಜೆಪಿ ನಾಯಕರು ಸಾಂತ್ವನವನ್ನ ಹೇಳಲಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಸಾಥ್ ಕೂಡ ನೀಡಲಿದ್ದಾರೆ. ನೀವು ಈಗಾಗಲೇ ಬಿವೈ ವಿಜೇಂದ್ರ ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, ರೈತರ ಹೊಲಗಳಿಗೆ ಬಂದು ಅವ್ರದ್ದೇನಾದ್ರು ಕಷ್ಟನ ಆಲಿಸ್ತಾ ಇದ್ದಾರೆ. ಸ್ವಲ್ಪ ಈ ಕಡೆ ರೈತರದೇನಾದ್ರು